ಆಯ್ತಾ? ಮಗಳಿಗೆ ದುಡ್ಡು ಕೊಟ್ಟು ಬಂದಿದ್ದು. ಅಂತೂ ನಿಮ್ಗೆ ನಿಮ್ ಹಠನೇ ಮುಖ್ಯ ಆಗೋಯ್ತಲ್ಲ. ಜಾನಕಿ, ನಾನು ತೋಟ ಗದ್ದೆನ ಮಾರಲಿಲ್ಲ, ಮನೇನ ಆಡ ಇಡ್ಲಿಲ್ವಲ್ಲ. ಆ ಸೋಮಶೇಖರ ಏನತ್ರ ಇಸ್ಕೊಂಡಿದ್ರಲ್ಲ, ಅದಕ್ಕಿಂತ ಚಿಂತೆಗೀಡು ಮಾಡೋ ವಿಷಯ ಬೇಕಾ? ಹೌದಪ್ಪ, ಏನೋ ಒಂದು ಕುತಂತ್ರ ಇಟ್ಕೊಂಡೆ ಆ ಸೋಮಶೇಖರ ಚಿಕ್ಕಪ್ಪ ದುಡ್ಡು ಕೊಟ್ಟಿರ್ತಾರೆ. ನೋಡಿ, ಅದೇನೇ ಇರ್ಬೋದು, ಸಮಯಕ್ಕೆ ಸರಿಯಾಗಿ ಅವ್ನು ನಮಗೆ ದುಡ್ಡು ತಂದು ಕೊಟ್ಟ ಅಲ್ವಾ? ಈಗಲೇ ಅವಳು ಕೊಟ್ಬಿಡೋದಕ್ಕೆ ಅವಳಿಗೆ ಪ್ರಾಣ ಹೋಗೋಂಥ ಪರಿಸ್ಥಿತಿ ಏನ್ ಬಂದಿತ್ತು ಹೇಳಿ? ಇಷ್ಟಕ್ಕೆ ಅವಳು ಕೇಳಿದ್ದಾದ್ರೂ ಏನಕ್ಕೆ? ಅವಳು ಶೋಕಿಗೋಸ್ಕರ. ಮಗಳಿಗಿಂತ ಹಣ ಮುಖ್ಯನಾ ಜಾನಕಿ? ಅವಳು ಕೇಳಿದ ಹಣ ನಾವು ಕೊಡದೆ ಹೋಗಿದ್ರೆ ನಾವು ಮಗಳು ಕಳ್ಕೊತಾ ಇದ್ವಿ ಅಲ್ವಾ? ಹೊಸದಾಗಿ ಕಳ್ಕೊಳ್ಳೋದಕ್ಕೆ ಈಗ ಉಳಿದಿರೋದಾದ್ರೂ ಏನ್ರಿ? ನಮ್ ಕಷ್ಟಗಳಿಗೆ ಅವಳು ಮರಗೋದನ್ನ ಬಿಟ್ಟಾಗ್ಲೇ ನಾವು ಅವಳನ್ನ ಕಳ್ಕೊಂಡ್ಬಿಟ್ವಿರಿ. ಮನೆಯವರೆಲ್ಲ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ಬೇಕಾದ್ರೆ ಅವಳಿಗೆ ಅವಳು ಸುಖನೇ ಮುಖ್ಯವಾದಾಗ್ಲೇ ನಾವು ಅವಳನ್ನ ಕಳ್ಕೊಂಡ್ಬಿಟ್ವಿರಿ. ಮನೆ ಇದ್ದು ಏನೋ ವ್ಯವಹಾರ ಮಾಡೋರ್ ತರ ನಿಮ್ಮನ್ನ ಹೊರಗೆ ಕರೆಸ್ಕೊಂಡು ದುಡ್ಡಿಸ್ಕೊಂಡ್ಲಲ್ಲ. ಆಗ್ಲೇ ನಾವು ನಮ್ಮ ಮಗಳನ್ನ ಕಳ್ಕೊಂಡ್ಬಿಟ್ವಿ. ಸಮಾಧಾನ ಮಾಡ್ಕೋ ಜಾನಕಿ. ಮಗಳು ಮನೆಗೆ ಬರ್ಲಿಲ್ವಲ್ಲ ಅನ್ನೋ ಸಂಕಟ ನನ್ನನ್ನು ಕಿತ್ತಿದ್ದೆ. ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡೋಣ. ಇದನ್ನ ದೇವರು ಬಿಟ್ಬಿಡೋಣ ಅಷ್ಟೇ. ಇವಳಿಗೆ ಯಾಕ್ರಿ ಇಂಥ ಕೆಟ್ಟ ಬುದ್ಧಿ ಬಂದಿದೆ? ನಮ್ಮ ಮನೆ ಮೇಲೆ ಯಾರು ಕಣ್ಣು ಬಿದ್ದಿದೆಯೋ ಏನೋ, ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾನೆ ಇದೆ. ಏನ್ರಿ ಇದಕ್ಕೆಲ್ಲ ಕೊನೆಯದೇ ಇಲ್ವಾ? ಇನ್ನು ಎಷ್ಟು ದಿವಸ ಅಂತ ನಾವ್ ಈ ರೀತಿ ಅನುಭವಿಸ್ಬೇಕ್ರಿ? ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡ. ರೇ ರೇ, ಪೊಲೀಸ್ನವ್ರು ಬಂದ್ರು ಕಣ್ರಿ, ಬೇಗ ಬನ್ರಿ. ನಮಸ್ಕಾರ. ನಮಸ್ಕಾರ. ಏನಿದು ಮತ್ತೆ ಬಂದಿದ್ದೀರಿ? ನಿಮ್ಮ ಮಗಳು ಸ್ವಲ್ಪ ಕರೀರಿ. ಯಾಕೆ ಇನ್ಸ್ಪೆಕ್ಟ್ರೆ? ಕರೀರಿ, ವಿಷಯ ಇದೆ. ಕಾವ್ಯ, ಕಾವ್ಯ. ಏನಪ್ಪ ವಿಷಯ?
ಗುಲಾಬಿ ಕೊಲೆ ಕೇಸ್ನಲ್ಲಿ ಐ ವಿಟ್ನೆಸ್ ಸಿಕ್ಕಿದ್ದಾನೆ. ಬಂಗಾರಿ ಅಂತ. ಕೊಲೆಯಾದ ದಿನ, ಜಾಗ, ಸಮಯ ಅವೆಲ್ಲ ಅವನಿಗೆ ಗೊತ್ತಿದೆ. ಕೊಲೆ ಆದಾಗ ಯಾರ್ಯಾರಿದ್ರು ಅಂತಲೂ ಅವನಿಗೆ ಗೊತ್ತಿದೆ. ಕೊಲೆಯಾದ ಜಾಗದಲ್ಲಿ ಯಾರ್ಯಾರಿದ್ರು ಅಂತ ಅವನು ಕಣ್ಣಾರೆ ನೋಡಿದ್ದಾನೆ. ಕೊಲೆಯಾದ ಜಾಗದಲ್ಲಿ ನಿಮ್ಮ ಕಾವ್ಯ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಮಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ವೆಂಕಮ್ಮ, ಕರ್ಕೊಂಬನ್ನಿ. ನೀವು ಕೈ ಮುಗಿದು ದಯವಿಟ್ಟು ನನ್ನ ಮಗಳೇ ಕರ್ಕೊಂಡು ಹೋಗ್ಬೇಡಿ. ಐ ಆಮ್ ವೆರಿ ಸಾರಿ ಸರ್. ನನ್ನ ನಂಬಿ ಇನ್ಸ್ಪೆಕ್ಟರ್, ನನಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ. ನೀವೇನು ಹೇಳಬೇಕು ಅಂತಿದ್ರು ಅದು ಕೋರ್ಟಲ್ಲಿ ಬರಬೇಕು. ಯಾರೋ ಐ ವಿಟ್ನೆಸ್ ಸಿಕ್ಕಿದ್ದಾರೆ ಅಂತ ನನ್ನನ್ನು ಹೇಗೆ ಅರೆಸ್ಟ್ ಮಾಡ್ತೀರಾ? ಅವ್ನು ಹೇಳ್ತಿರೋ ಸತ್ಯ ಅಂತ ಏನ್ ಗ್ಯಾರಂಟಿ? ನೋಡಿ, ನನಗೆ ಕಾನೂನು ಹೇಳ್ಕೊಡಕ್ಕೆ ಬರಬೇಡಿ. ನೀವು ಬರಲ್ಲ ಅಂದರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನಿಮಗೆ ಕೈ ಮುಗಿದ್ದೀನಿ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಡಿ. ಸಾರಿ ಸರ್, ಐ ಆಮ್ ಹೆಲ್ಪ್ಲೆಸ್. ಕರ್ಕೊಳ್ರಿ ಅವ್ರನ್ನ. ಅಮ್ಮ, ಅಪ್ಪ. ಜಾನಕಿ, 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 ಕಾವ್ಯ, ಕಾವ್ಯ, ಪಾಪ, 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 ಕಾವ್ಯ, ಕಾವ್ಯ, ಪಾಪ, ಕಾವ್ಯ, ಪಾಪ. ಕಾವ್ಯ. ಯಾಕೋ ಸದಾಶಿವ? ಸೋಮಶೇಖರ, ಎಲ್ಲೋ ಹೋಗ್ಬಿಟ್ಟಿದ್ದೆ ನೀನು? ಯಾಕೋ ಹಿಂಗೆ ಏದುಸಿರು ಬಿಡ್ತಾ ಇದೀಯಾ? ನಿಮ್ಮ ಮನೆ ಹತ್ರ ಹೋಗಿದ್ದೆ ನಾನು. ಅರ್ಧ ಗಂಟೆಯಿಂದ ನಿನ್ನ ಎಲ್ಲಾ ಕಡೆ ಹುಡುಕಾಡ್ಬಿಟ್ಟೆ ಕಣೋ. ಏನಪ್ಪ ಈಗ ಅಂತದಾಗಿರೋದು? ಅದು ಕಾವ್ಯನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಣೋ. ಪೊಲೀಸ್ನವರ? ಏನ್ ಹೇಳ್ತಾ ಇದೀಯೋ? ಹೌದು ಕಣ, ಪೊಲೀಸ್ನವ್ರು ಬಂದು ನಮ್ಮ ಕಾವ್ಯನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕಂತೆ? ಅದು ಆ ಗುಲಾಬಿ ಕೊಲೆ ಕೇಸಲ್ಲಿ ಯಾರೋ ಸಾಕ್ಷಿ ಸಿಕ್ಕಿ ಅದರಲ್ಲಿ ನಮ್ಮ ಕಾವ್ಯ ಶಾಮೀಲಾಗಿರ್ಬೋದು ಅಂತ ಹೇಳಿಕೆ ಕೊಟ್ಟಿದ್ದಾನಂತೆ. ಗುಲಾಬಿ ಕೊಲೆ ಕೇಸ್ಗೂ ಇವಳಿಗೂ ಏನು ಸಂಬಂಧನೋ ಏನೋ ಕಣ, ನನಗೊಂದು ಗೊತ್ತಾಗ್ತಾ ಇಲ್ಲ. ಆ ಶಾಲಿನಿ ಊರಿಗೆ ಬಂದವಳು ಸುಮ್ಮನೆ ಇರ್ಲಾರ್ದಲೆ ಆ ಗುಲಾಬಿ ಕೊಲೆ ಕೇಸಲ್ಲಿ ನಮ್ ಕಾವ್ಯ ಕೈವಾಡ ಇರ್ಬೋದು ಅಂತ ಹೇಳಿಕೆ ಕೊಟ್ಟಿದ್ಲಂತೆ. ಅದರ ವಿಚಾರವಾಗಿ ಪೊಲೀಸ್ನವರು ಒಂದು ವಾರದ ಹಿಂದೆ ಬಂದು ವಿಚಾರಣೆ ಮಾಡಿ ಹೋಗಿದ್ರು. ಇದೆಲ್ಲ ಯಾಕೋ ನನಗೆ ಮುಂಚೆನೆ ಹೇಳಿಲ್ಲ ನೀನು? ಅದೆಲ್ಲ ಈ ಮಟ್ಟ ಮುಟ್ಟುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೋ. ಕಣೋ, ನನಗೆ ಕೈ ಕಾಲೇ ಆಗ್ತಾ ಇಲ್ಲ. ನೀನೇ ಏನಾದ್ರೂ ಮಾಡ್ಬೇಕು ಕಣ. ನಾನೇನು ಮಾಡಕ್ಕಾಗುತ್ತೋ? ಏನಾದ್ರೂ ಮಾಡೋ. ಆ ಇನ್ಸ್ಪೆಕ್ಟರ್ನ ಕಾಡಿ ಬೇಡಿ ಕೈ ಮುಗಿದ್ರು
ನಮ್ಮ ಕಾವ್ಯನ ಕಳ್ಸಲ್ಲ ಅಂತ ಇದ್ದಾರೆ. ಇನ್ಸ್ಪೆಕ್ಟರ್ ಬೇರೆ ಯಾರೋ ಹೊಸಬ್ರು ಅಂತ ಇದ್ರು. ನನಗೂ ಅವರಷ್ಟು ಪರಿಚಯ ಇಲ್ಲ ಕಣೋ. ನಾನೇನು ಮಾಡಲಿ ಹೇಳು? ಏನಾದರೂ ಮಾಡೋ ಸೋಮಶೇಖರ, ನೀನು ಕೈ ಮುಗಿತೀರಿ ಕಣೋ. ಏನಾದರೂ ಮಾಡೋ ಸೋಮಶೇಖರ. ಅವೆಲ್ಲ ಬೇಡ. ಮೊದಲು ಸ್ವಲ್ಪ ಧೈರ್ಯ ತನ್ಕೋ. ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಇನ್ಸ್ಪೆಕ್ಟರ್ ಬೇರೆ ಹೊಸಬ. ಸದಾಶಿವ, ನೀನು ನಾರಾಯಣ ಸ್ವಾಮಿ ನೋಡೋದು ಒಳ್ಳೇದು ಕಣ. ಅವನು ಹೊಸ ಇನ್ಸ್ಪೆಕ್ಟ್ರು, ಅವನಿಗೆ ಪರಿಚಯ ಇದ್ರೂ ಇರ್ಬೋದು. ಒಂದ್ ವೇಳೆ ಪರಿಚಯ ಇಲ್ಲದೆ ಇದ್ರು ರಾಜಕೀಯ ವ್ಯಕ್ತಿ ಅಲ್ವಾ, ಇನ್ಫ್ಲೂಯೆನ್ಸ್ ಮಾಡಿ ನಿನ್ನ ಮಗಳನ್ನ ಬಿಡಿಸಿದ್ರು ಬಿಡಿಸ್ತಾನೆ. ಹೌದಲ್ವಾ ಸೋಮಶೇಖರ? ನೀನು ಬಾರೋ, ಹೋಗಿ ಬಂದ್ಬಿಡೋಣ. ಸದಾಶಿವ, ಅರ್ಜೆಂಟಾಗಿ ಬಾ ಅಂತ ಮಗಳು ಫೋನ್ ಮಾಡಿದ್ಲು ಕಣ. ನಾನೀಗ ಸಾಗರಕ್ಕೆ ಹೊರಟಿದ್ದೆ. ಒಂದು ಕೆಲಸ ಮಾಡು, ನೀನು ಹೋಗಿ ನಾರಾಯಣ ಸ್ವಾಮಿ ನೋಡು. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಹೋದ ತಕ್ಷಣ ನಾರಾಯಣ ಸ್ವಾಮಿಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರು ನಿನಗೂ ಪರಿಚಯ ಅಲ್ವೇನೋ? ಹೋಗು ಧೈರ್ಯವಾಗಿ. ಅವ್ರೇನಾದ್ರೂ ಮಾಡ್ತಾರಲ್ವಾ? ಸದಾಶಿವ, ಅವನು ರಾಜಕೀಯದ ವ್ಯಕ್ತಿ ಕಣ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಇಂಥ ಕೆಲಸಗಳು ಮಾಡಲೇಬೇಕು ಅವನು. ಆಯ್ತು, ನಾನು ಈಗಲೇ ಹೋಗೋರು ನೋಡ್ತೀನಿ. ಮೊದಲು ಆ ಕೆಲಸ ಮಾಡು. ಹೋಗು ಹೋಗು. ನಾರಾಯಣ ಸ್ವಾಮಿ ಸಿಕ್ಕರೆ ನಿನ್ನ ಕೆಲಸ ಆಗುತ್ತೆ. ಆದ್ರೆ ಅವ್ನು ಸಿಗಬೇಕಲ್ಲ. ಕಾವ್ಯ ಬಹಳ ಮೆರಿತಾ ಇದೆಯಲ್ಲ. ಒಂದು ದಿನ ಪೂರ್ತಿ ನೀನು ಸ್ಟೇಷನಲ್ಲಿ ಕೂತಿದ್ರೆ ಸ್ವಲ್ಪ ಇಳಿಯುತ್ತೆ. ಹಲೋ, ನಾರಾಯಣ ಸ್ವಾಮಿಗಳೇ, ನಾನು ಸೋಮಶೇಖರ ಮಾತಾಡ್ತಿರೋದು. ಓ ಹೇಳಿ ಗುರುಗಳೇ. ತಮಗೊಂದು ಸಂತೋಷದ ವಿಷಯ ಗೊತ್ತಾಯ್ತೆ? ಏನು? ತಮ್ಮ ಶಿಷ್ಯ ಸದಾಶಿವಯ್ಯನ ಮಗಳು ಕಾವ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ತುಂಬಾ ಸಂತೋಷ. ಅಯ್ಯಯ್ಯೋ, ಅಷ್ಟೊಂದು ಸಂತೋಷ ಪಡಬೇಡಿ ಸ್ವಾಮಿ. ಅದ್ರ ಜೊತೆಗೆ ಒಂದು ದುಃಖದ ಸಂಗತಿನೂ ಹೇಳ್ತೀನಿ ಕೇಳಿ. ಏನದು? ಸದಾಶಿವ ತನ್ನ ಮಗಳನ್ನು ಬಿಡಿಸ್ಕೊಡು ಅಂತ ಕೇಳೋದಕ್ಕೆ ನನ್ನ ಮನೆಗೆ ಬಂದಿದ್ನಂತೆ. ನಾನು ಮನೆಯಲ್ಲಿ ಇರಲಿಲ್ಲ. ಹೊರಗಡೆ ಅಪ್ಪಿ ತಪ್ಪಿ ಅವನ ಕೈಗೆ ಸಿಕ್ಬಿಟ್ಟೆ ನೋಡಿ ಸ್ವಾಮಿ. ದುಂಬಾಲು ಬಿದ್ದ ಬಿಡಿಸ್ಕೊಡು ಅಂತ. ನಾನೇನೋ ಒಂದು ಕುಂಟು ನೆಪ ಹೇಳಿ ತಪ್ಪಿಸ್ಕೊಂಡು ತಮ್ಮ ಹೆಸರು ಹೇಳ್ಬಿಟ್ಟಿದ್ದೀನಿ. ಆತ ತಮ್ಮ ಮನೆಗೆ ಹೊರಟಿದ್ದಾನೆ. ಬಂದ್ರು ಬರ್ಬೋದು. ಅವನ ಕೈಗೆ ನೀವು ಸಿಗಕ್ಕೆ ಹೋಗ್ಬೇಡಿ. ಅಯ್ಯಯ್ಯೋ, ನಾನಿವತ್ತು ಮನೇಲೇ ಇರಬೇಕು. ನಮ್ಮ ಪಾರ್ಟಿಯವರೆಲ್ಲ ಬರ್ತಾ ಇದ್ದಾರೆ ಮನೆಗೆ. ನೋಡಿ ಸ್ವಾಮಿ, ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವನ ಕೈಗೆ ಸಿಗಬಾರ್ದು. ತಕ್ಷಣ ಮನೆಯಿಂದ ಹೊರಡಿ. ತಮ್ಮ ಮೊಬೈಲ್ನು ಆಫ್ ಮಾಡಿ. ಯಾಕೆ ಗೊತ್ತೇ? ಅವನ ಮಗಳನ್ನ ಬಿಡಿಸೋದಕ್ಕೆ ನನ್ನನ್ನು ನಿಮ್ಮನ್ನು ಬಿಟ್ಟರೆ ಊರಿನಲ್ಲಿ ಬೇರೆ ಯಾರಿದ್ದಾರೆ ಹೇಳಿ ಅವನಿಗೆ? ಆಯ್ತು ಬಿಡಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಹಲೋ ಕರುಣಾಕರ್ ಶೆಟ್ರೆ, ಬನ್ರಿ ಇಲ್ಲಿ. ನೀವೊಂದು ಕೆಲಸ ಮಾಡಬೇಕು. ಹೌದು. ಹಾಂ, ಇಲ್ಲ ಅಲ್ಲಿ ಬೇಗ ಬನ್ನಿ.
ಕರುಣಾಕರ್ ಶೆಟ್ರೆ, ಒಂದು ನಿಮಿಷ. ಹಾ, ಯಾವ ಕಡೆ ನಿಮ್ಮ ಸವಾರಿ? ನಿಮ್ ಕಡೆನೆ ಬರ್ತಾ ಇದ್ದೆ. ಎಂತ ವಿಷಯ ಅಂತ? ವಿಷಯ ಸ್ವಲ್ಪ ಗಂಭೀರವಾಗೇ ಇದೆ, ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಸ್ವಲ್ಪ ನಿಮ್ಮ ನಾರಾಯಣ ಸ್ವಾಮಿಗಳು ನೋಡ್ಬೇಕಾಗಿತ್ತು. ಬನ್ನಿ. ಎಂತ ನಿಮಗೆ ಟಿಕೆಟ್ ಸಿಕ್ಕಿತಾ ಹೇಗೆ? ಟಿಕೀಟು ಇಲ್ಲ, ಸುಡುಗಾಡು ಇಲ್ಲ ಶೆಟ್ರೆ. ನಂಗೆ ನಂದೇ ಆದ ಸಮಸ್ಯೆ ಯಾಕೆ ಗೊತ್ತಿದೆ, ನಿಮಗೆ ಹಾಳಾದ ರಾಜಕೀಯ. ಎಂತ ಅಂತ ತಲೆ ಹೋಗುವಂತದ್ದು? ನಾರಾಯಣ ಸ್ವಾಮಿಗಳು ಎಲ್ಲಿ? ನಮ್ಮ ಮನೆಗೆ ಪೊಲೀಸ್ನವ್ರು ಬಂದಿದ್ರು. ಎಂತ ಪೊಲೀಸ್ನವರ? ನಮ್ಮ ವಿಚಾರ ಏನಾದ್ರು ಕೇಳಿದ್ರೆ ಹೇಗೆ? ನಿಮ್ಮದಲ್ಲ ರೀ, ನನ್ನ ಮಗಳ ಕಾವ್ಯನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವಳನ್ನ ಬಿಡಿಸ್ಕೊಡಿ ಅಂತ ನಾರಾಯಣ ಸ್ವಾಮಿ ಅವ್ರನ್ನ ಕೇಳೋಣ ಅಂತ ಬರ್ತಾ ಇದ್ದೆ. ಈಗ ಒಂದು ಸಂಗತಿ ಆಗಿದೆಲ್ಲ, ಅವರು ಊರಿನಲ್ಲಿಲ್ಲ, ಅವ್ರ ಅಮ್ಮನಿಗೆ ಬೇರೆ ಹುಷಾರಿಲ್ಲ. ಇದರ ಮಧ್ಯೆ ಹಾಳಾದ್ದು ರಾಜಕೀಯದ ಓಡಾಟ ಬೇರೆ. ಅಲ್ಲ, ಅವರು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಎಲ್ಲರೂ ತಿಳ್ಕೋಬಹುದಾಗಿತ್ತಲ್ಲ. ಸೋಮಶೇಖರ ಹೇಳ್ ಕಳಿಸಿದ್ರು. ಅವ್ರ ಹತ್ರ ಕೂಡ ನಾನು ಮಾತಾಡ್ತೀನಿ ಅಂತ ಅವ್ನು ಹೇಳಿದಾನೆ. ಇಲ್ಲಾಂದ್ರೆ ಅವ್ರ ಫೋನ್ ನಂಬರ್ ಆದ್ರೂ ನನಗೆ ಕೊಡ್ತೀರಾ? ಓಯ್, ಫೋನ್ ಮಾಡಿದ್ರೆ ಒಂದು ಹೆಂಗ್ಸು ಎತ್ತದೆ ಮಾರಾಯ, ವ್ಯಾಪ್ತಿಯ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತದೆ. ನನಗೆ ಒಂದು ಡೌಟ್, ಆ ಹೆಂಗಸು ಯಾರು ಅಂತ. ಬೆಳಿಗ್ಗೆಯಿಂದ ನಾನು ಒಂದು 100 ಸಾರಿ ಫೋನ್ ಮಾಡಿರ್ಬೋದು ಮಾರಾಯರೆ, ಆ ಹೆಂಗಸೇ ಎತ್ತುವುದು, ಇವರು ಕೈಗೆ ಸಿಗುವುದಿಲ್ಲ. ಛೆ, ಹಾಗಾದ್ರೆ ಇವಾಗ ಏನ್ ಮಾಡೋದು? ಛೆ, ನಿಮ್ಮನ್ನು ಬಿಡ್ಲಿಕ್ಕೆ ಆಗ್ತದ? ಆದ್ರೆ ಪೊಲೀಸ್ ಸ್ಟೇಷನ್ಗೆ ನಾರಾಯಣ ಸ್ವಾಮಿ ಅವರು ಇಲ್ಲದೆ ನಾವು ಹೋಗುದು ಅಷ್ಟು ಸರಿಯಲ್ಲ ಅಂತ ನನಗೆ ಅನಿಸ್ತದೆ. ಹಾಗಂದ್ರೆ ಹೇಗೆ ಶೆಟ್ರೆ? ನೀವು ರಾಜಕೀಯದಲ್ಲೇ ಇರೋರಲ್ವಾ? ನೀವೇನಾದ್ರೂ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಂಡ್ಬರ್ಬೋದಾ? ಪಾಪ ಒಂಟಿ ಹುಡುಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಅನುಭವಿಸ್ತಿದ್ದಾಳೋ ಏನೋ. ಇದೇ ವಿಚಾರ ಮುಂಬೈಯಲ್ಲಿ ಆಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಇಲ್ಲಿ ನಮಗೆ ಪೊಲೀಸ್ನವರಿಗೆ ಗ್ರೇಡ್ನಲ್ಲಿ ಸ್ವಲ್ಪ ಕೂಡಿ ಬರೋದಿಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ನೀವಾದ್ರೂ ಏನಾದ್ರೂ ಹೇಳಿ ಶೆಟ್ರೆ. ಛೇ, ನನಗೆ ಅದೇ ಈಗ ಎಂತ ಮಂಡೆಗೆ ಹೋಗುದಿಲ್ಲ ಮಾರಾಯರೆ. ನೋಡಿ, ನೀವು ನಾರಾಯಣ ಸ್ವಾಮಿಯನ್ನು ನೆಚ್ಚಿಕೊಂಡ್ರೆ ನಿಮ್ಮ ಮಗಳು ಬರುವುದು 1 ವಾರ ಆದೀತು. ನೀವು ಅದಕ್ಕೆ ಬೇರೆ ಯಾರನ್ನು ನೋಡಿಕೊಳ್ಳೋದು ಒಳ್ಳೇದು. ನನಗೀಗ ಒಂದು ಚೂರು ಕೆಲಸ ಉಂಟು, ನಾನು ಹೋಗಿ ಬರ್ತೇನೆ ಮಾರಾಯ, ನನ್ನಿಂದ ಆಗ್ಲಿಕ್ಕಿಲ್ಲವಾ?